ನಿಂಗಲ್ಲ, ನೀನೇನು ಬಟ್ಟೆ ಉಟ್ಕೊಂಡಿದ್ದೀನಿ, ನಾ ಪ್ಯಾಂಟ್ ತಗೊಂಡು ಹಾಕಿರ್ತೀನಿ, ಶರ್ಟ್ ತಗೊಂಡು ಹಾಕಿರ್ತೀನಿ ಅಂತೆಲ್ಲ ಎಲ್ಲ ಎಷ್ಟು ಎಚ್ಚರಿಕೆ ಕೊಟ್ಟರು ನನಗೆ ಅಂದರೆ ಪ್ರತಿ ಗಳಿಗೂ ನಾನು ಒಂದು ತನ್ನಲ್ಲಿ ತಿನ್ನಬೇಕಾದ್ರೂ ಕೂಡ ಗುರುನಾಥರು ಕೊಟ್ಟದ್ದೇ ಅದು. ಈ ಒಂದು ಯಾರ್ಯಾರು ಏನೇನು ಕಳಿಸ್ತಿದ್ದಾರೋ ಅದರಷ್ಟು ಗುರುನಾಥ ರೂಪದಲ್ಲಿದ್ದಾರೆ. ಹೀಗೆ ಗುರುನಾಥ ಏನೇನು ಕೊಡ್ತಾರೆ, ಏನೇನು ಯಾರ ಕೈಲಾರು ಕೊಡುತ್ತಾರೆ, ಅದೊಂದು ಸದ್ವಿನಿಯೋಗವಾಗ್ತಿದೆಯೇ ಹೊರತು ಅವ್ರು ಹೇಳಿದಾಗೆ ಇನ್ನೊಂದು ಯಾವುದಕ್ಕಾರೋ ಒಂದು ಕೆಟ್ಟದಕ್ಕೆ ಯಾವುದಕ್ಕೂ ಖರ್ಚಾಗ್ತೀವಿ. ಅಲ್ಲಿ ಅಡುಗೆ ಮನೆ ತಗೊಂಡೋಗಿ ಕಾಲಲ್ಲಿ ತುಳಿದ ತಕ್ಷಣ ಕೊಬ್ಬರಿ ತುರಿದ್ರೆ ಹೇಗಾಗುತ್ತೆ ಆ ಥರ ಪೀಸ್ ಆಗ್ಬಿಡುತ್ತೆ. ಯಾವ ಕೋಟ್ಯಾಧೀಶ್ವರಲ್ಲ, ನಾನು ಯಾರು ನಿಮ್ಮಂಥವ್ರು ಬಂದರೆ ಒಂದು ತನ್ನ ಹಾಕ್ಬೋದು, ಯಾರು ಬಂದರೆ ಒಂದು ಗ್ಲಾಸ್ ನೀರು ಕೊಡ್ಬೋದು, ಆ ಮಟ್ಟದಲ್ಲಿದ್ದೀನಿ ಅಷ್ಟೇ. ಆಮೇಲೆ ಗುರುನಾಥರು ನಂಗೆ ಏನು ಹೇಳಿದರು ಅಂದರೆ, ನೋಡಿಯಾ ಯಾರು ನಿಂಗೆ ಒಂದು 10 ರೂಪಾಯಿ ಕೊಡ್ತಾರೆ ಅಂತಿಟ್ಲ, ಅದರೊಳಗೆ 9 ರೂಪಾಯಿ 75 ಪೈಸು ಇನ್ನೊಬ್ಬರಿಗೆ. ನಿಂಗಲ್ಲ, ನೀನೇನು ಬಟ್ಟೆ ಉಟ್ಕೊಂಡಿದ್ದೀನಿ, ನಾ ಪ್ಯಾಂಟ್ ತಗೊಂಡು ಹಾಕಿರ್ತೀನಿ, ಶರ್ಟ್ ತಗೊಂಡು ಹಾಕಿರ್ತೀನಿ ಅಂತೆಲ್ಲ ಅದರೊಳಗೆ 1 ರೂಪಾಯಿ ಮಾತ್ರ ನಿಂದು. 1 ರೂಪಾಯಿನಲ್ಲಿ ನೀನು ಜೀವನ ಮಾಡ್ಕೊಂಡಿರ್ಬೇಕು, ಯಾರು ಬಂದರೂ ಹಾಗೆ ಕಳಿಸ್ಬಾರ್ದು ಅಂತೇಳಿ ಹೇಳಿ ಗುರುನಾಥ್ ಹೇಳಾರು. ಅದರಂತೆ ಇವತ್ತು ನಡ್ಕೊಂಡು ಹೋಗ್ತಿದೆ. 1 ರೂಪಾಯಿ ಯಾರು ಕೊಟ್ಟರೆ 25 ಪೈಸೆ ಮಾತ್ರ ನಿಂದು. 75 ಪೈಸೆ ತಿಂದಲ್ಲ, 75 ಪೈಸೆ ಇನ್ನೊಬ್ಬರಿಗೆ ಖರ್ಚು ಮಾಡಬೇಕು. ನಂಗೆ ಇವತ್ತು 1 ರೂಪಾಯಿ ಇದೆ ಅಂತೇಳಿ ಹೋಟ್ಲಿಗೆ ಹೋಗಿ ಮಸಾಲೆ ದೋಸೆ ತಿನ್ನೋದಲ್ಲಿ ಕಡೆಯಾ ಏನು ಅಂತ ತಿಳ್ಕೊಂಡಿದೀಯಾ? ಹಾಗೆ ದುಡ್ಡು ಅಂತಂತಂದರೆ ಅದು ನಮ್ಮನ್ನು ಎತ್ತ ಕಡೆಗೆ ಬೇಕಾದ್ರೆ ಎಳೆಯುತ್ತೆ. ಹುಷಾರಾಗಿರು. ಯಾವುದೇ ಕಾರಣಕ್ಕೂ ದುಡ್ಡು ಬಂತಲ್ಲ ಅಂತಂತೇಳಿ ಹೇಳಿ ನೀವು ಹೋಗಿ ಸಂಜೆ ಸೂಟ್ ಹಾಕ್ಕೊಂಡು ತಿರುಗಾಡೋದಲ್ಲ, ಎಚ್ಚರಿಕೆ ಆಗಿರಬೇಕು. ಗೊತ್ತಾಯ್ತಾ? ಎಲೆ ಮರೆ ಕಾಯಿನಾಗಿರು, ಬೂದಿ ಮುಚ್ಚಿದ ಕೆಂಡದಾಗಿರು. ಹಿಂಗಿದಂಗೆ ಅದು ಗೊತ್ತಿದೆ, ಇದು ಗೊತ್ತಿದೆ, ಸಕ್ಕರೆ ಪಟ್ಟದ ಗುರುಗಳು ಸಿಕ್ಕಿದ್ರು, ನನಗೇನೋ ಆಶೀರ್ವಾದ ಮಾಡಿಬಿಟ್ಟಿದ್ದಾರೆ, ನನಗೇನೋ ಗೊತ್ತಿದೆ ಅಂತೇಳಿ ಪ್ರಚಾರಕ್ಕೆ ಹೋಗಬೇಡ. ಎಚ್ಚರಿಕೆಯಾಗಿರಬೇಕು. ಯಾರು ಬಂದು ಏನೇ ಕೇಳಿದ್ರು ಕೊಡವ, ನನಗೆ ನನ್ನ ಮೇಲೆ ಹೇಳಬೇಡ ಮಾತ್ರ, ಗುರುನಾಥರ ಮೇಲೆ ಹೇಳ್ಬೇಡ. ಗುರುನಾಥರು ಕೊಟ್ಟದ್ದು ನಾನು ಕೊಟ್ಟಿದ್ದೀನಿ ಅಂತ ಹೇಳ್ಬೇಡ. ಎಲ್ಲ ಎಷ್ಟು ಎಚ್ಚರಿಕೆ ಕೊಟ್ಟರು ನನಗೆ ಅಂದರೆ ಪ್ರತಿ ಗಳಿಗೂ ನಾನು ಒಂದು ತನ್ನಲ್ಲಿ ತಿನ್ನಬೇಕಾದ್ರೂ ಕೂಡ ಗುರುನಾಥರು ಕೊಟ್ಟದ್ದೇ ಅದು. 10 ತುತ್ತು ತನ್ನಲ್ಲಿ 9 ಇನ್ನೊಬ್ಬರಿಗೆ ಕೊಡಬೇಕು, ಒಂದೇ ತುತ್ತು ನಂದು. ಅದು ಅಷ್ಟೊಳಗೆ ಹೊಟ್ಟು ಗೊತ್ತಾಗುತ್ತೆ, ಬೇಕಾದಷ್ಟಾಗುತ್ತೆ. ನಾವು ಯಾರು ಅಕಸ್ಮಾತು, ನಾನು ಕೆಲವು ಸಂದರ್ಭದಲ್ಲಿ ತುಂಬ ಯೋಚನೆ ಮಾಡ್ತೀನಿ. ಏನು ಯೋಚನೆ ಮಾಡ್ತೀನಿ? ಅದರ ದುಡ್ಡು ಎಲ್ಲರೂ ಹೋದಾಗ ಕೊಡ್ತಾರೆ ನಿಮಗೆ ಅಂದರೆ ಕೊಟ್ಟಿರ್ಬೋದು, ನಾನು ಇಸ್ಕೊಂಡು ಇರ್ಬೋದು. ಆದರೂ ಮಾತ್ರ ತಕ್ಷಣವೇ ನಾನು ಗುರುನಾಥ ಏನು ಹೇಳಿದರು, ಇವತ್ತು 500 ರೂಪಾಯಿ ಕೊಟ್ಟಿದ್ದಾರೆ, ಇದರೊಳಗೆ ನನ್ನ ಭಾಗ್ಯ ಎಷ್ಟು? 25 ರೂಪಾಯಿ ಅಷ್ಟೇ. 25 ರೂಪಾಯಿನಲ್ಲಿ ನಾನೇನು ಮಾಡ್ಬೋದು? 25 ರೂಪಾಯಿ ಮನೆಗೆ ಅಕ್ಕಿ ತಗೊಂಡೋಗ್ಬೋದು, ಬೇಳೆ ತಗೊಂಡೋಗ್ಬೋದು, ಬೆಲ್ಲ, ಅಕ್ಕಿ, ಕಾಫಿ ಪುಡಿ ಇದ್ರೂ 25 ರೂಪಾಯಲ್ಲಿ ಮಾತ್ರವ. ಇನ್ನು ಬಾಕಿ ಉಳಿದೋದು 75 ರೂಪಾಯಿ ಕೂಡ ಬಾಕಿಯಾಗಿ ಸಂಬಂಧಪಟ್ಟದ್ದೇ. ನಂಗೆ ಅಲ್ವೇ ಅಲ್ಲ ಅದು. ನಂದು ಏನಿದ್ರು ಕೊಡವ, ಈ ಕ್ಷಣದಲ್ಲಿ ನನಗೆ ಏನಾದ್ರು ಬೇಕು ಅಂದರೆ ಅದು ಕೊಟ್ಟಾತ್ರೆ ಕೊಡಬೇಕು. ಇವಾಗ ನನಗೆ ಡಾಕ್ಟ್ರ್ ಅಡ್ವೈಸ್ ಮಾಡಿ ಇಂತಿಷ್ಟು ಮಾತ್ರ ತಗೋಬೇಕು ನೀನು ಅಂತ ಹೇಳಿದ್ದಾರೆ. ಒಂದು ತಿಂಗಳಿಗೆ ಕನಿಷ್ಠ ಅಂತಂದ್ರೆ ಒಂದು 10,000 ರೂಪಾಯಿನ ಮಾತ್ರ ಹಂಗಾಗುತ್ತೆ. ಅದನ್ನು ಯಾರ್ಯಾರೋ ಪುಣ್ಯಾತ್ಮರು ನಿಮಗೆ ಔಷಧಿ ಇದೆಯಾ, ಮಾತ್ರೆ ಇದೆಯಾ ಅಂಥೇಳಿ ಹೇಳಿ ಕಳಿಸ್ಕೊಡ್ತಾರೆ ನನಗೆ. ಈ ದುಡ್ಡಲ್ಲಿ ಕೂಡ ನಾನು ಯಾವುದಕ್ಕೂ ತಗೊಂಡು ಹೋಗಲ್ಲ. ಆ ದುಡ್ಡು ಅವ್ರು ಇವತ್ತವರೆಗೂ ಕೊಟ್ಟಿಲ್ಲ. ನಾನು ಅವ್ರು ಇಸ್ಕೊಳ್ಳೋದು ಇಲ್ಲ. ಅವರು ನನ್ನ ಜೀವ ಉಳಿಸ್ತಿರೋರು. ಈ ಒಂದು ಯಾರ್ಯಾರು ಏನೇನು ಕಳಿಸ್ತಿದ್ದಾರೋ ಅದರಷ್ಟು ಗುರುನಾಥ ರೂಪದಲ್ಲಿದ್ದಾರೆ. ಗುರುನಾಥರೇ ಕಳಿಸ್ಕೊಡ್ತಿರೋದು. ನಂಗೆ ಗುರುನಾಥರಿಗೆ ಗೊತ್ತಿಲ್ಲದೇ ಇರೋ ವಿಚಾರ ಯಾವುದೂ ಇಲ್ಲ. ಇವತ್ತು ಅಕಸ್ಮಾತ್ ಅವ್ರ ದೇಹ ಬಿಟ್ಟಿರ್ಬೋದು, ದೇಹ ಇಲ್ಲ, ದೇಹವಿಲ್ಲದಲೇ ನಮ್ಮಲ್ಲಿದ್ದಾರೆ. ಯಾರ್ಯಾರು ಇಲ್ಲಿ ಬರ್ತಾರೆ, ಯಾರ್ಯಾರು ಇಲ್ಲಿ ಬಂದು ಹೋಗ್ತಾರೆ, ಅವರಿಗೆಲ್ಲ ಮನಸ್ಸು ಕೊಟ್ಟು ಏನು ಕೊಡಬೇಕು ಇವರಿಗೆ. ನಾನು ಕೇಳ್ತಾರೆ, ನಿಮ್ಗೇನು ಬೇಕು? ನನಗೆ ಏನು ಬೇಡಪ್ಪ, ನನಗೆ ಗುರುನಾಥರು ಕೇಳೋರು ಏನು ಬೇಕು ನಿಂಗೆ, ಏನು ಕೊಡಿ, ಏನು ಬೇಕು? ನನಗೇನು ಬೇಡ. ಈಗ ಇಲ್ಲಿ ಬಂದಾರು ಅಷ್ಟೇ, ಏನು ಕೊಡೋಣ ಸಾರ, ಏನು ಬೇಡ. ಈಗ ಬೆಳಿಗ್ಗೆನೂ ಯಾರೋ ಒಬ್ಬರು ಅಷ್ಟೆಟ್ ಕಮಿಷನ್ರು, ನಾನು ಅವ್ರ ಹೆಂಡತಿ ಯಾವುದೋ ಒಂದು ಸೆಕ್ರೆಟರಿಯೇಟ್ ಹೋಗಿದ್ದಾರಂತೆ, ಅವ್ರು ಬಂದಿದ್ರು, ಬೆಂಗಳೂರಿನಿಂದ ಬಂದಿದ್ದರಂತೆ. ಅವ್ರು ಹೇಳಿದರು,
ಅವ್ರು ದುಡ್ಡು ಕೊಟ್ರು, 500 ರೂಪಾಯಿ ದುಡ್ಡಿತ್ತು. ಯಾಕೆ ದುಡ್ಡು ಯಾಕೆ ಕೊಟ್ರಿ, ಏನು ಇದಾಗಿದೆ? ಇಲ್ಲ ನಾವು ಕೊಡಬೇಕು ಅಂತ ಕೊಟ್ಟದ್ದಷ್ಟೇ ಅದು. ಆ ದುಡ್ಡು ಇವತ್ತು ಬೆಳಿಗ್ಗೆ ಅನಿಲ್ ಕಟ್ರಾಯರ್ ಬಂದಿದ್ರು. 1ನೇ ತಾರೀಕು ಅವ್ರ ಮೇಲೆ ಇವರದ್ದು ಮಿರ್ಜಾನಂದ್ರದ್ದು ಆರಾಧನೆ ಇದು, ಅವ್ರಿಗೆ ಕೊಟ್ಟು ಕಳಿಸ್ತೀವಿ. ಹೀಗೆ ಗುರುನಾಥ ಏನೇನು ಕೊಡ್ತಾರೆ, ಏನೇನು ಯಾರ ಕೈಲಾರು ಕೊಡುತ್ತಾರೆ, ಅದೊಂದು ಸದ್ವಿನಿಯೋಗವಾಗ್ತಿದೆಯೇ ಹೊರತು ಅವ್ರು ಹೇಳಿದಾಗೆ ಇನ್ನೊಂದು ಯಾವುದಕ್ಕಾರೋ ಒಂದು ಕೆಟ್ಟದಕ್ಕೆ ಯಾವುದಕ್ಕೂ ಖರ್ಚಾಗ್ತೀವಿ. ಅವನಿದು ಸಂದರ್ಭ ಯಾಕೆ ಬಂತು, ಇದು ಈಗ ಮಾತು ಯಾಕೆ ಬಂತು ಇದು ಅಂದರೆ, ಗುರುನಾಥ ಏನೇ ಕೊಟ್ಟಿದ್ರು ಕೊಡವ ಅಷ್ಟು ನಂದಲ್ಲ, ಇನ್ನೊಬ್ಬರದ್ದು. ಅದರೊಳಗೆ ₹1 25 ಪೈಸಾ ಮಾತ್ರ ನಂದು, ಇನ್ನು 75 ಪೈಸು ಕೂಡ ಇನ್ನೊಬ್ಬರಿಗೆ ಸೇರಿದ್ದೆ ಹೊರತು ನಂದಲ್ಲ. ಇವತ್ತು ನಮ್ಮಲ್ಲಿ ಏನೇ ನೋಡಿ ಇಲ್ಲಿ ಅದು ದಿವಾನ್ ಕಾಟು, ಆ ದಿವಾನ್ ಕಾಟ್ ನಾನು ಯಾವ್ದ್ರೊಳಗೆ ಮಾಡ್ತಿದ್ದೀನಿ, ಮರದಲ್ಲಿ ಮಾಡ್ತಿಲ್ಲದ. ಈ ಪ್ಲೇವುಡ್ಡು ಕರಡಿಗಳು ಬರ್ತವೆ, ಇಲ್ಲ ಪ್ರಕಾಶ್ ಅಂತಿದ್ದಾರೆ, ಅವ್ರಿಗೆ ಹೇಳಿದೆ 4 ದಿವಾನ್ ಕಾಟ್ ಮಾಡಿಕೊಟ್ರೆ ಹೆಂಗೆ ಅಂತ. 4 ದಿವಾನ್ ಕಾಟ್ ಆ ಪೀಸ್ಗಳಲ್ಲಿ ಮಾಡಿಕೊಟ್ಟಿರೋದು ಅದು. ಅದು ದಿವಾನ್ ಕಾಟ್ ಅಲ್ಲ, ಅದು 4 ಪೀಸು ಕರಡಿ ಬರುತ್ತೆ ಪ್ಲೇವುಡ್ ಯಾರಿಗೆ, ಅದರೊಳಗೆ ಬಂದದ್ರೊಳಗೆ ಆ ದಿವಾನ್ ಕಾಟ್ ಮಾಡಿ ಹಾಕಿರೋದು. ಆಯಿತಾ? ಬೇರೆದೇನು ಇಲ್ಲ. ಇನ್ಯಾವುದ್ರೊಳಗೆ ನಾವು ದೊಡ್ಡ ಶ್ರೀಮಂತರುಗಳ ಮೇಲೆಲ್ಲ ತೂಪತ್ತಟ್ಟು ಹಾಕಿಟ್ಟಿರ್ತಾರಲ್ಲ, ಆ ಥರದ್ದು ಯಾವುದೂ ಇಲ್ಲ. ಯಾರೋ ಒಬ್ಬರು ಅಬ್ಸರ್ವ್ ಕುರ್ಚಿ ತಂದು ಕೊಟ್ಟರು, ಒಬ್ಬರು ಡಾಕ್ಟ್ರು ಒಬ್ರು ಇದ್ದರು, ಅನಿಲ್ ಅಂತ ಹೇಳಿ, ಅವರೆರಡು ಕುರ್ಚಿ ತಂದು ಕೊಟ್ಟರು. ನಾನು ಎರಡು ವೆಂಕಟೇಶ ಅಂತಿದ್ದ, ಅವರೆರಡು ಕುರ್ಚಿ ತಂದು ಹಾಕ್ತಾ. ಈ ನಾವು ಕೂತ್ಕೊಂಡ್ರೆ ಕುರ್ಚಿ ಒಬ್ಬರು ಧೀರಜ್ ಅಂತಿದ್ದಾರೆ, ಅವ್ರು ತಂದು ಕೊಟ್ಟರು. ಹೀಗಿಲ್ಲೇನು ಈ ಮನೆ ಅವರೊಬ್ಬರು ಶಾಂತಾರಾಮ್ ಅಂತ ಅವ್ರು ಕಟ್ಟಿಸ್ಕೊಟ್ರು. ಇದಿಟ್ಟು ಅವ್ರು ಗುರುನಾಥರು ಅವ್ರಿಗೆ ಬುದ್ಧಿ ಕೊಟ್ಟಿದ್ದನ್ನು ಮಾಡಿದ್ದೆ ಹೊರ್ತವೆ. ನಾನು ಅವ್ರನ್ನ ಯಾರೂ ಏನು ಕೇಳಿದಾನಲ್ಲ. ನಾನು ಒಂದ್ಸತಿ ಅದರ ದಿವಾನ್ ಕಾಟಿಗೆ ಕಾರಣ ಆಯಿತು. ಅವ್ರ ಅಂಗಡಿಗೆ ಹೋಗಿದ್ದೆ, ಏನಿದೆ ಪ್ರಕಾಶ ಚೆನ್ನಾಗಿದೆ ಕಣ್ರಿ, ನಮಗೆ 4 ತಗೊಂಡು ಹೋಗ್ತೀವಿ ಮನೆಗೆ, ನೆಲ ಮೇಲೆ ಮಲ್ಕೊಳ್ತಿದ್ದೆವು, ಇದು ಮಾಡ್ತಿದ್ದೆ. ಇಲ್ಲ ನಾನು ಬೇಕಂದ್ರೆ ಮಾಡಿಸ್ಕೊಡ್ತೀನಿ. ಆಯಿತು, ಮಾರ್ಚ್ 5 ದುಡ್ಡು ಆಗುತ್ತೆ, ದುಡ್ಡು ಕೊಡ್ತೀನಿ. ಇಲ್ಲ ಒಂದು ಕೆಲಸ ಮಾಡಿ ಕೂಲಿ ಕೊಟ್ಬಿಡಿ, ನಾನು ನಾನು ಕೊಡ್ತೀನಿ ಅಂತ. ಸರಿ ಅಂತೇಳಿ ₹4,000 ಆಯಿತು. ₹4,000 ಯಾಕೆ ಬಂತು, ಎಲ್ಲಿ ಕೊಟ್ಟೆ ಗೊತ್ತಿಲ್ಲ, ₹4,000 ಕೊಟ್ಟೆ, ಅದನ್ನು ಮಾಡಿಕೊಟ್ರು. ಹೀಗೆ ಒಂದೊಂದು ಕತೆ ಹೇಳ್ತಾ ಹೋದ್ರು ಗುರುನಾಥ. ಏನೇನು ಕೊಟ್ಟ, ಏನೇನು ಬಿಟ್ಟ ಅಂತ ಅನ್ನೋದಕ್ಕಿಂತಲ್ವೇ ಅಷ್ಟು ಕೊಟ್ಟ. ಇದಿಷ್ಟು ಕೊಡೋಕ್ಕೆ, ನಾನಿಲ್ಲಿ ಕೂತ್ಕೊಳ್ಳೋಕ್ಕೆ ಕಾರಣ ಗುರುನಾಥರು, ಅದಷ್ಟೇ. ಬೇರೆ ಇದು ಅಕಸ್ಮಾತ್ ಅಲ್ಲಿ ಹಾಗಾಗಿತ್ತು, ಇಲ್ಲಿ ಹೀಗಾಗಿತ್ತು, ಅವ್ರು ಬಂದಿದ್ದರು ಇವ್ರು ಬಂದಿದ್ದರು ಅದೇನೂ ಇಲ್ಲ. ನನ್ನ ಸ್ವಂತಕ್ಕೆ ನಂಗೆ ಏನೇನು ಗುರುನಾಥರು ಕೊಟ್ಟಿದ್ದಾರೆ ಅದಕ್ಕೆ ಮಾತ್ರ ಈ ಎಪಿಸೋಡಲ್ಲಿ ಹೇಳಿದ್ದೀನಿ ಅಷ್ಟೇ. ಇನ್ನೊಂದು 15-20 ದಿವಸ ಬಿಟ್ಕೊಂಡು ನನ್ನ ಹೆಂಡತಿ ಚಕ್ರಪಟ್ಟಕ್ಕೆ ಹೋಗ್ಬರೋಣ, ನೀನು ಒಬ್ಬಳೇ ಹೋಗೋಣ ಬರೋಲ್ಲ ಅಂತ. ಅಷ್ಟೊತ್ತು ಏನು ವಿಚಿತ್ರವಾಗಿತ್ತು ಅಂದರೆ, ನಮ್ಮ ತಾಯಿ ವೈದಿಕ, ನಮ್ಮ ಅಕ್ಕನ ಮನೇಲಿ ಮಾಡಿದ್ದೆ. ಅಕ್ಕನ ಮನೇಲಿ ಮಾಡಿದಾಗ ಅಲ್ಲಿಗೆ ಹೋದಾಗ ನಾವು ಹುಷಾರು ತಪ್ಪಿಟ್ಟೆ, ಹುಷಾರು ತಪ್ಪಿಟ್ಟೆ ಅಂದರೆ ನಿಲ್ಲಕ್ಕಾಗಲ್ಲ, ಕೂರಕ್ಕಾಗಲ್ಲ, ಅಷ್ಟು ಲೂಸ್ ಮೋಷನ್ ಶುರುವಾಗ್ಬಿಡ್ತದೆ. 1.5 ದಿವಸದೊಳಗೆ ಹೆಚ್ಚು ಕಮ್ಮಿ 4-5 kg ಇಳಿದ್ಬಿಟ್ಟೆ ಪೂರ್ತಿ. ಅವತ್ತು ಸರಿ ಇವಳೇನು ಮಾಡಿದ್ದು, ಸಕ್ರೆಮಠಕ್ಕೆ ಹೋಗ್ಬರ್ತೀನಿ ನಾನು. ಒಂದೊತ್ತು ಊಟ ಮಾಡೋಕ್ಕೂ ನಂಗೆ ಆಗ್ತಾ ಇರಲಿಲ್ಲ, ಸಕ್ರೆಮಠಕ್ಕೆ ಹೋಗ್ಬರ್ತೀನಿ. ಸರಿ ಆಯಿತು ಹೋಗ್ಬಿಟ್ಪ ಅಂತ. ನಾನು ಕೊಡೋಕ್ಕೆ ತಂದೆ ತಾನೇ ದುಡ್ಡಿತ್ತಿಲ್ಲ. ಅವಳು ಪಾಪ ಎಲ್ಲ ಒಂದಿದ್ದು ಮಾಡ್ಕೊಂಡು ಹೋದ್ಲು ಅಲ್ಲಿಂದ. ಹೋಗಿ ಗುರುನಾಥರು ಇದ್ರಂತೆ. ಯಾಕೆ ಬಂದೆ, ಅವನೆಲ್ಲಿ ಇಲ್ಲ, ಹುಷಾರಿಲ್ಲ, ಮಲ್ಕೊಂಡಿದ್ದು. ಹುಷಾರಿಲ್ಲ ಅಂತ ಗೊತ್ತಿತ್ತು, ಬಿಟ್ಟು ಬಂದ್ಬಿಟ್ಯಾ, ಧರ್ಮ ಇದೆ ನಿಂದು ಅಂತ ಬೈದರಂತೆ. ಆಯಿತು, ಒಂದು ಕೆಲಸ ಮಾಡು, ಹೊರಡು ಈ ಕ್ಷಮ, ಒಂದು ನಿಂಬೆಹಣ್ಣು, ಒಂದು ಹಿಡಿ ಅಕ್ಕಿ ನನ್ನ ಹೆಂಡತಿ ಕೈ ಕೊಟ್ಟು, ಇದನ್ನು 3 ದಿವಸ ಮಾಡಬೇಕಿದ್ದ. 3 ದಿವಸ ಕೈ ಮೇಲೆ ಹಾಕಿ ಒಂದು ತಟ್ಟೆ ಒಳಿಕೆ, ಒಂದು ಸಂಜಾವನೆ ಮಾಡ್ತಾರೆ, ತಟ್ಟೆ ಒಳಿಕೆ 3 ತೊಟ್ಟು ನೀರು ಬಿಡಬೇಕು ಈ ಅಕ್ಕಿಗೆ. 3 ದಿವಸ ಈ ಕೆಲಸ ಮಾಡ್ಬೇಕು ನೀನು. ಈ ನಿಂಬೆಹಣ್ಣು ಇದೆಯಲ್ಲ, ಈ ನಿಂಬೆಹಣ್ಣು ಎದೆ ಮೇಲಕ್ಕೆ ಸುತ್ತಕ್ಕೂ ಹೀಗೆ ಸುತ್ತಿಸ್ಬೇಕು ಅವನು, ಆಯಿತಾ?
ಇದಿಷ್ಟು ಕೆಲಸ ಹೊರಡು ಹೇಳ್ತೀನಿ. ಆಮೇಲೆ ಒಂದು ಕೊಬ್ಬರಿ ತಗೊಂಡು ಅವನ ಕಾಲಲ್ಲಿ ತುಳಿಸು. ನನ್ನ ಹೆಂಡ್ತಿ ರಾತ್ರಿ 10 ಗಂಟೆ ಹೊತ್ತಿಗೆ ಬಂದರು. ಇಲ್ಲ ಗುರುಗಳಿಗೆ ನಾನು ಸಂಧ್ಯಾವನೆ ಮಾಡ್ಕೊಂಡೆ, ಹಾಗೇನೋ ಕೂತ್ಕೊಂಡಿದ್ದೆ. ಹಾಗೆ ಹೇಳೋಕ್ಕೆ ಆಗ್ತಿತ್ತಿಲ್ಲ. ನಾನು ಸಂಧ್ಯಾವನೆಗಿಂದಲೇ ಯಾವತ್ತೂ ಬಿಡಲ್ಲ. ಸಂಧ್ಯಾವನೆ ಮಾಡಿಸಿ ಕೂತ್ಕೊಂಡಿದ್ದೆ. ಇನ್ನೊಬ್ಬರು ನಾಗರಾಜ್ ಅಂತ ಹೇಳಿ ಅವ್ರು ಸಕ್ಕರೆ ಪಟ್ಟಿದ್ದಾರೆ, ಅವರಿದ್ದಾರೆ. ಅವರು ಈಗ ಅವ್ರ ಮನೆಗೆ ಹೋದ್ದು ಬಿಡುತ್ತೆ. ಅವ್ನು ಹೆಂಡ್ತಿ ಇದ್ದಾಳೆ. ಅವರು ಬಂದು ಕೂತಿದ್ರು. ರಾತ್ರಿ 10 ಗಂಟೆಯಲ್ಲಿ ಈಗ ಗುರುಗಳು ಹೇಳಿದ್ದಾರೆ, ಇದನ್ನು ತಗೊಳ್ಳಿ, ಇದ್ದಾನೆ ಇಷ್ಟು ಮಾಡಬೇಕು, ಇವನು ಕೊಬ್ಬರಿ ಕೊಡ್ತಿ, ಕಾಲಲ್ಲಿ ತುಳೀರಿ. ಮನೆಯಲ್ಲೆಲ್ಲ ಹುಡುಕಿದ್ರು ಕೊಬ್ಬರಿ ಇಲ್ಲ. ಇತ್ತು ಕೊಬ್ಬರಿ ಬರಲಿ, ಅದೇನಾಯಿತು ಅಂತ ಗೊತ್ತಿಲ್ಲ. ಆವಾಗ 10:15 ಗಂಟೆಯಲ್ಲಿ ಯಾವ ಅಂಗಡಿ ಬಾಗಿಲು ತೆಗೆದಿರ್ತಾರೆ. ಅವ್ರು ಅವ್ರು ನಾಗರಾಜ್ ಏನಂದ್ರು, ನಾಗರಾಜ್ ಅಂತ ಅವ್ರ ಹೆಸರು. ಅವರೇನಂದ್ರು, ನಾನು ಹೋಗಿ ತರ್ತೀನಿ, ನಮ್ಮಲ್ಲೇ ಇರಬೇಕು. ಅಷ್ಟೊತ್ತಿಗೆ ಒಬ್ಬೊಬ್ರು ಮಾರ್ವಾಡಿ ಅಂಗಡಿ ಬಾಗಿಲು ತೆಕ್ಕೊಂಡಿದ್ದು ನೋಡಿ. ಇದು ಗುರುನಾಥರ ಇದೇ ಹೊರತು ಬೇರೆ ಇಲ್ಲ. ಆಗ ಅವ್ರು ಹೋಗಿ ಒಂದು ಕೊಬ್ಬರಿ ತಗೊಂಬಂದರು. ಎಷ್ಟು ತಗೊಂಡ್ರು ನಾಗರಾಜ್ ಕೊಬ್ಬರಿಗೆ? 10 ರೂಪಾಯಿ. ಇಲ್ಲ ನೀವು ತಗೋಬೇಕು ಅಂತ. ಇಲ್ಲ ನೀವು ಕೊಡಬೇಡಿ ಅಂತ ಬಲವಂತ ಮಾಡಿ ಕೊಟ್ಟೆ. ಅದು ವಿಚಾರ ಬೇರೆ. ಅದು ಕೊಬ್ಬರಿ ತುಳಿಯೋಕ್ಕಾಗುತ್ತಾ ನಿಜವಾಗ್ಲೂ? ಅಲ್ಲಿ ಅಡುಗೆ ಮನೆ ತಗೊಂಡೋಗಿ ಕಾಲಲ್ಲಿ ತುಳಿದ ತಕ್ಷಣ ಕೊಬ್ಬರಿ ತುರಿದ್ರೆ ಹೇಗಾಗುತ್ತೆ ಆ ಥರ ಪೀಸ್ ಆಗ್ಬಿಡುತ್ತೆ. ಡಮಾರ್ ಅಂತ ಶಬ್ದ ಆಯಿತು. ಆ ಕೊಬ್ಬರಿ ಚೂರಾಗಿ ಇಡೀ ಅಡುಗೆ ಮನೆಗೆಲ್ಲ ಹರಡಿ ಬಿಡಿಸಿ ಕೊಬ್ಬರಿ. ಗುರುನಾಥ ಅಂತ ಹೇಳಿ ಕಳಿಸಿದ್ರು, ಕೊಬ್ಬರಿ ತುಳಿಸೋ ಅವನ ಕೈಲಿ. ಅವೆರಡೂ ಜೀವ ನನ್ನ ಕಾಪಾಡಿದ್ವು. ಆ ಕ್ಷಣ ನಂಗೆ ಹಚ್ಚುವಾಗೋಕ್ಕೆ ಶುರುವಾಯಿತು. ಏನಾದ್ರು ತಿನ್ನೋಣ ಅನ್ನಿಸ್ತು. ಆವಾಗ ಊಟಕ್ಕೆ ಬಡಿಸ್ತಿ ಕೂತ್ಕೊಳ್ಳಿ. ಆಗ ಊಟ ಮಾಡಿದೆ. ಊಟ ಮಾಡೇ ಇರಲಿಲ್ಲ ನಾನು. ಊಟಕ್ಕೆ ಬಡಿಸಿದ್ದು, ಊಟ ಮಾಡಿದೆ, ಎಲ್ಲ ಸರಿಯಾಯಿತು, ಏನೂ ತೊಂದರೆ ಇಲ್ಲ. ಬೆಳಗಾನಿಂದ ಆರಾಮಾಗಿ ವಾಕ್ ಮಾಡೋಕ್ಕೆ ಹೋಗ್ತಿದ್ದೆ. ಎಲ್ಲರೂ ಬರೋರು ಅವ್ರಿಗೆ ಕೂತ್ಕೊಂಡು ಹೇಳ್ತಿದ್ದೆ. ಇದೆಲ್ಲ ಮಾಡೋರು ಹೀಗಾಗ್ತಿತ್ತು. ಇದೆಲ್ಲ ಮಾಡಿದ್ದಕ್ಕೂ ಕಾರಣ ಗುರುರಾತ್ರಿ ಹೊರತು ಬೇರೆ ಇಲ್ಲ. ರಾತ್ರಿ 11 ಗಂಟೆಯಲ್ಲಿ ಯಾರು ಅಂಗಡಿ ಬಾಗಿಲು ತೆಕ್ಕೊಂಡು ಕೂತಿರ್ತಾರೆ ಕೊಬ್ಬರಿಗೋಸ್ಕರವಾಗಿ. ಆ ಕೊಬ್ಬರಿ ಚೂರು ಆದ ನೋಡ್ಕೊಂಡು ನಮಗೆ ದಿಗ್ಭ್ರಮೆ ಆಗೋಗ್ಬಿಡ್ತು. ಏನಪ್ಪ ಇದು ಈ ಥರವ? ಇಷ್ಟು ಕಾಯ್ತು. ಆ ಕೊಬ್ಬರಿ ತುರಿದ್ರು ಆ ಥರ ಚೂರು ಆಗ್ತಿತ್ತಿಲ್ಲ. ಕಾಲಲ್ಲಿ ತುಳಿಯೋಕ್ಕಾಗತ್ತ ಕೊಬ್ಬರಿ? ಯಾರು ತುಳಿದ ಮಾಡೋಣ ಕಾಲಲ್ಲಿ? ನನ್ನ ಇದಕ್ಕೆ ಆ ತುಳಿದದ್ದಕ್ಕೆ ಇಡೀ ಅಡುಗೆ ಮನೆ ಪೂರ್ತಿ ಕೊಬ್ಬರಿ ತುರಿದು ಹಾಕಿದಾಗ್ಬಿಡ್ತು. ಅಷ್ಟೇ. ಅವತ್ತಿಂದ ನಾನು ಆರಾಮಾಗಿದ್ದೀನಿ. ಆ ಒಂದು ಇದರೊಳಗೆ ನಾನು ಎಷ್ಟು ಪುಣ್ಯವಂತ ಅಂತ ಹೇಳಿದರೆ, ಗುರುನಾಥ ಯಾವುದೋ ಒಂದು ದಯೆ ನಮ್ಮನ್ನು ಅವ್ರ ಮನೆಗೆ ಕರ್ಕೊಂಡು ಹೋಯ್ತು. ಅಲ್ಲಿಗೆ ಕರ್ಕೊಂಡು ಹೋಗೋಕ್ಕೆ ಕಾರಣ ಕೂಡ ನಮ್ಮ ಅಣ್ಣ ಅದು. ಈ ಅಣ್ಣ ಯಾಕಾದ ಅಂತಂದರೆ, ಅವತ್ತೇನಾದ್ರು ನಮ್ಮ ಅತ್ತೆ ಏನಾದ್ರು ನಾ ಗಲಾಟೆ ಮಾಡಿದೆ ಅಂತೇನಾದ್ರು ಕೊಟ್ಟಿದ್ದೇನೆ, ನಾನೇನು ಮಾರ್ತಿದ್ದೋ ಅಥವಾ ಇನ್ನೇನಾದ್ರು ಮಾಡ್ತಿದ್ದೋ, ಅಲ್ಲೇ ಇದ್ದು ಏನೂ ಇಲ್ದಲೇ ತೀರಾ ಮತ್ತು ಅವ್ರ ಮನೆ ಬಾಗಿಲಿಗೆ ಹೋಗೋಕ್ಕಾಗ್ತಿತ್ತು. ಏನೋ ಒಂದು ಅನಾಹುತವಾಗೋದು. ಇದನ್ನು ಕಾರಣಕರ್ತರಾಗಿ ಗುರುನಾಥ ನನ್ನ ತಪ್ಪಿಸಿ ನನ್ನ ಒಳ್ಳೆಯ ಸ್ಥಿತಿಗೆ ತಮ್ಮಂದಿಟ್ಟಿದ್ದಾರೆ. ನಾನಿವತ್ತು ಶ್ರೀಮಂತ ಅಲ್ಲ, ದೊಡ್ಡ ಮನುಷ್ಯ ಅಲ್ಲ, ಯಾವ ಕೋಟ್ಯಾಧೀಶ್ವರಲ್ಲ. ನಾನು ಯಾರು ನಿಮ್ಮಂಥವ್ರು ಬಂದರೆ ಒಂದು ತನ್ನ ಹಾಕ್ಬೋದು, ಯಾರು ಬಂದರೆ ಒಂದು ಗ್ಲಾಸ್ ನೀರು ಕೊಡ್ಬೋದು, ಆ ಮಟ್ಟದಲ್ಲಿದ್ದೀನಿ ಅಷ್ಟೇ. ನಂಗೆ ಯಾರು ಏನಾರು ಒಂದು ಇವತ್ತು ನನ್ನ ಹತ್ರ ಬಟ್ಟಿದೆ ಅಂತಂದು ಯಾರು ತಂದುಕೊಟ್ಟಿದ್ದೆ. ಅದು ನಾನಾಗೇ ತಗೊಂಡದ್ದಲ್ಲ. ನಾನು ಗುರುನಾಥ ಹೇಳಿಬಿಟ್ಟಿದ್ದಾರೆ, ನಿಂಗೆ ದುಡ್ಡು ಬಂತು ನೀನು ಎಂದಾರು ಬಟ್ಟೆ ತಗೊಂಡ್ಯಾ, ಸೂಟ್ ಹಾಕ್ಯಂಡ್ಯಾ, ಬೂಟ್ಸ್ ಹಾಕ್ಯಂಡು ನೋಡಿ. ಅದು ಅಲ್ಲಿ ತೆಗ್ಗಿಲ್ಲ. ಒಂದು ಜೊತೆ ಬೂಟ್ಸ್ ತಂದು ಕೊಟ್ಟಿದ್ದಾರೆ ಲಂಡನ್ನಿಂದ ನಮ್ಮ ಡಾಕ್ಟ್ರು, ವಾಕಿಂಗ್ ನಿಮಗೆ ಅಂತ. ನಮ್ಮ ರಾಜೇಂದ್ರ ಡಾಕ್ಟ್ರು ಲಂಡನ್ನಿಂದ ಹೊತ್ಕೊಂಡ್ಬಂದಿದ್ದಾರೆ. ರಂಗಣ್ಣ ಅಂತಿದ್ದಾನೆ. ರಂಗಣ್ಣನ ಭಾವ ಕಾರ್ತಿಕ್ ಅಂತೇಳಿ ಅವನು ಅಡ್ವೊಕೇಟ್ ಆಗಿದ್ದಾನೆ. ಅವನು ಅಲ್ಲಿ ತಗೊಂಡು ಅದು ಹಾಕ್ಯಂಡು ತಿರುಗಾಡ್ತೆ ಅಷ್ಟೇ. ನಾವು ಹೋದಾಗಲೆಲ್ಲ 2 ಜೊತೆ ರೆಡಿ ಮಾಡಿ ಇಟ್ಟಿರ್ತಾನೆ, ತಗೊಂಡು ಬರ್ತಿಲ್ಲ. ಅವ್ನಿಗೊಂದು ಸರ್ತಿ ದುಡ್ಡು ಕೊಡ್ತೀವಿ, ಒಂದೊಂದು ಸರ್ತಿ ಹಾಗೆ ಬರ್ತೀನಿ. ಆದರೆ ಮಾತ್ರ ಚಪ್ಪಲಿ ತಗೊಂಡಿದ್ದಕ್ಕೆ ದುಡ್ಡು ಕೊಡದೇ ಇರಲಿಲ್ಲ. ಈ ಸರ್ತಿ ಕೊಡದೆ ಹೋದ್ರೆ ಮುಂದಿನ ಸರ್ತಿಗಾರು ಕೊಟ್ಟಿರ್ತೇವೆ ಅವನಿಗೆ. ಈ ಥರ ನಿನ್ನ ದುಡ್ಡಲ್ಲಿ ನೀನೇನೇ ಮಾಡಿದ್ರು ಯಾವ ಕಾರಣಕ್ಕೂ ನಂದು ಇದು ನೀನೇನು ತಗೊಳ್ಳೋಕ್ಕೆ ಅವಕಾಶ ಇಲ್ಲ. ನೀ ಕಟಿಂಗ್ ಮಾಡಿಸ್ಕೊಳ್ಳೋಕೆ ಹೋಗ್ಬೇಕಾದ್ರೂ ಆ 25 ಪೈಸೆ ಅಷ್ಟೇ. 75 ಪೈಸಾ ನೀನು ನಿಂಗೇನು ಅಂತೇಳಿ ಇಟ್ಕೊಂಡು ನೀವು ಹೋಗೋಕ್ಕೆ ಅವಕಾಶ ಇಲ್ಲ ಅಂತೇಳಿ ಇಷ್ಟು ಹೇಳಿ ಒಂದು ರೂಪಕ್ಕೆ ತಗೊಂಡು ಬಂದು ನಿಲ್ಲಿಸಿದ್ರು. ನಮ್ಮ ಅಣ್ಣಂದ್ರು 1 ರೂಪಾಯಿ ಕೊಟ್ಟರು, ನಮ್ಮ ದೊಡ್ಡಪ್ಪ 1 ರೂಪಾಯಿ ಕೊಟ್ಟರು, ನಮ್ಮ ಸೋದರತ್ತೆ 1 ರೂಪಾಯಿ ಕೊಟ್ಟರು, ನಮ್ಮ ತಾಯಿ ನಮ್ಮ ಅಜ್ಜಿಯವರೆಲ್ಲ 1 ರೂಪಾಯಿ ಕೊಟ್ಟರು, ನಮ್ಮ ಅಕ್ಕ ತಂಗಿಯರೆಲ್ಲ 1 ರೂಪಾಯಿ ಕೊಟ್ಟರು, ಗುರುನಾಥರು 1 ರೂಪಾಯಿ ಕೊಟ್ಟರು.
ಈ 4-5 ರೂಪಗಳಲ್ಲೂ ನಾನಿವತ್ತಿಲ್ಲಿದ್ದೀನಿ. ಈ ಕಾರಣಕ್ಕೆ ಇವರಿಷ್ಟು ಜನವೇ ಕಾರಣ. ಅದರೊಳಗೂ ಹೆಚ್ಚಿಗೆ ಹೇಳಬೇಕು ಅಂತಂದರೆ, ಏನಾರು ಇವತ್ತು ನಾವು ಜ್ಞಾಪಕ ಮಾಡ್ಕೊಂಡು ಇದು ಮಾಡಿದರು ಅಂತಂದರೆ ನಮ್ಮ ಅಣ್ಣಂದ್ರನ್ನು. ಯಾಕೆ ನಮ್ಮ ಅಣ್ಣಂದ್ರನ್ನ ಜ್ಞಾಪಕ ಮಾಡ್ಕೋಬೇಕು ಅಂದರೆ, ನಮ್ಮ ಅಪ್ಪ ಸತ್ತೋದ ಮೇಲೆ ನಾನು ನೋಡ್ಕೊಳ್ಳೋರು ಯಾರೂ ಇರಲಿಲ್ಲ. ಅವರೇನಾರು ನಮ್ಮನ್ನು ಕೈ ಬಿಟ್ಟಿದ್ದಿದ್ರೆ ಬತ್ತು ನಾವು ನೀರಿಗೆ ಹೋಗ್ತಿದ್ವೋ ಬೆಂಕಿಗೆ ಹೋಗ್ತಿದ್ವೋ ಗೊತ್ತಿಲ್ಲ. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.